ಇದು ಭಾರತ್ ಬಂದ್ನ ನ್ಯೂಸ್ 18 ಮೆಗಾ ಕವರೇಜ್. ಬೆಳಿಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಬಂದ್ನ ಎಫೆಕ್ಟ್ ಎಲ್ಲೆಲ್ಲಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖ ಜಿಲ್ಲೆಗಳಲ್ಲಿ ಭಾರತ್ ಬಂದ್ನ ಬಿಸಿ ಯಾವ ರೀತಿಯಾಗಿದೆ ಅಂತ ಇಲ್ಲಿ ತನಕ ಮಾಹಿತಿಯನ್ನ ಕೊಟ್ವಿ. ಇನ್ನು ದೇಶದಾದ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಯಾವ ರೀತಿ ಬಂದ್ನ ಬಿಸಿ ಇದೆ ಅನ್ನೋ ಮಾಹಿತಿಯನ್ನ ಇವಾಗ ನಿಮ್ಗೆ ಕೊಡ್ತಾ ಇದ್ದೀವಿ. ಕೋಲ್ಕತ್ತಾದಲ್ಲಿ ಬಸ್ ಸಂಚಾರಕ್ಕೆ ಬಂದ್ ಬಿಸಿ ಇದೀಗ. ಹೆಲ್ಮೆಟ್ ಧರಿಸಿಕೊಂಡು ಬಸ್ ಚಾಲನೆ ಮಾಡ್ತಿದ್ದಾರೆ ಚಾಲಕರು. ಆ ರೀತಿಯಾದಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ. ಕೋಲ್ಕತ್ತಾದ ಅಪ್ಡೇಟ್ ಅನ್ನ ಈಗ ನ್ಯಾಷನಲ್ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದೀವಿ. ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಡ್ರೈವರ್ಗಳು ಒಂದು ರೀತಿಯಾಗಿ ಆತಂಕದಲ್ಲಿದ್ದಾರೆ. ಹೆಲ್ಮೆಟ್ ಅನ್ನ ಧರಿಸಿ ಎಲ್ಲಿ ಕಲ್ಲು ತೂರಾಟ ಮಾಡ್ತಾರೋ, ಎಲ್ಲಿ ತೊಂದರೆ ಆಗುತ್ತೋ ಅನ್ನೋ ಒಂದು ಭಯದಿಂದ ಕೋಲ್ಕತ್ತಾದಲ್ಲಿ ಬಸ್ ಸಂಚಾರಕ್ಕೆ ಈಗ ಬಂದ್. ಪ್ರಮುಖ ಜಿಲ್ಲೆಗಳಲ್ಲಿ ಭಾರತ್ ಬಂದ್ನ ಬಿಸಿ ಯಾವ ರೀತಿಯಾಗಿದೆ ಅಂತ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ದೇಶದಾದ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಭಾರತ್ ಬಂದ್ನ ಬಿಸಿ ಯಾವ ರೀತಿಯಾಗಿದೆ ಅನ್ನೋ ಮಾಹಿತಿಯನ್ನ ಬ್ರೇಕ್ ಮುಂಚೆ ನಿಮ್ಗೆ ನಾವು ಕೊಡ್ತಾ ಇದ್ವಿ. ಇನ್ನು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಸಾಕಷ್ಟು ಕಡೆ ವಿರಳವಾಗಿದೆ. ಬೆಂಗಳೂರಲ್ಲೂ ಕೂಡ ಒಂದು ರೀತಿ ಅಲ್ಲಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇನ್ನು ಮೆಜೆಸ್ಟಿಕ್ ಕಲಾಸಿಪಾಳ್ಯದಲ್ಲಿ ಬಸ್ಗಳು ಇದೀಗ ವಿರಳವಾಗ್ತಾ ಇದೆ. ಬಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಾಲಕ್ರಮೇಣ ಅನ್ನೋ ಮಾಹಿತಿ ಸಿಕ್ಕಿದೆ. ಮೆಟ್ರೋ ಸಂಚಾರ ಇದ್ರೂ ಕೂಡ ಪ್ರಯಾಣಿಕರು ಮೆಟ್ರೋ ಸಂಚಾರವನ್ನ ಮಾಡ್ತಾ ಇಲ್ಲ, ಮೆಟ್ರೋ ಸ್ಟೇಷನ್ಗೆ ಬರ್ತಾ ಇಲ್ಲ. ಇನ್ನು ಬಸವೇಶ್ವರ ನಗರ ಮಲ್ಲೇಶ್ವರಂನಲ್ಲಿ ಆಲ್ರೆಡಿ ಕಲ್ಲು ತೂರಾಟ ಆಗಿದೆ. ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ಗೆ ಹೋಗ್ತಾ ಇತ್ತು ಬಸ್, ಬಿಎಂಟಿಸಿ ಬಸ್ಗಳು. ಆ ಟೈಮ್ನಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ ನಲ್ಲಿ ಬಸ್ನ ಗಾಜು ಪೀಸ್ ಆಗಿದೆ. ಅದ್ರ ಜೊತೆಗೆ ಬಸವೇಶ್ವರ ನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಂದ ಬಿಸಿ ಕಾಣಿಸ್ತಾ ಇಲ್ಲ. ಇದರಂತೆ ರೋಗಿಗಳು ಬರ್ತಾರೆ, ಹೊರ ರೋಗಿಗಳು. ಆದ್ರೆ ಸಂಚಾರಕ್ಕೆ ಬಸ್ಗಳಿಲ್ಲದೆ ಪರಾಟ ಆಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಂದ ಬಿಸಿ ಇಲ್ಲ, ಓಪನ್ ಇದೆ. ಆದ್ರೆ ಅಲ್ಲಿಗೆ ಬರೋದಕ್ಕೆ ರೋಗಿಗಳಿಗೆ ಅವರ ಸಂಬಂಧಿಕರಿಗೆ ತೊಂದರೆ ಆಗ್ತಿದೆ. ಯಾಕಂದ್ರೆ ಬಸ್ ಸಂಚಾರದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆ ಮಲ್ಲೇಶ್ವರಂನಲ್ಲಿ ಇರೋದ್ರಿಂದ ಅಲ್ಲಿ ಕಲ್ಲು ತೂರಾಟ ಆಗಿದೆ. ಹಾಗಾಗಿ ಉಳಿದ ಬಸ್ಗಳು ಅಲ್ಲಿ ಎಂಟರ್ ಆಗೋದಕ್ಕೆ ಈಗ ಯೋಚನೆ ಮಾಡ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಓಪನ್ ಇದ್ರೂ ಕೂಡ ರೋಗಿಗಳ ಸಂಖ್ಯೆಯಲ್ಲಿ ಇಳಿಮುಖಾಗುವಂತಹ ಚಾನ್ಸಸ್ ಇದೆ ಬಸ್ನ ತೊಂದರೆ ಇರೋದ್ರಿಂದ. ಹಾಗಾಗಿ ಬೆಂಗಳೂರಿನಾದ್ಯಂತ ಬಂದ್ ಬಿಸಿ ನಿಧಾನಕ್ಕೆ ಏರ್ತಾ ಇದೆ. ಕೆಲವೊಂದು ಕಡೆ ಬಸವೇಶ್ವರ ನಗರ ಮಲ್ಲೇಶ್ವರಂನಲ್ಲಿ ಈಗಾಗಲೇ ಬಿಎಂಟಿಸಿ ಬಸ್ನ ಗಾಜುಗಳಿಗೆ ಕಲ್ಲು ತೂರಲಾಗಿದೆ. ಆದ್ರೆ ಸಂಚಾರಕ್ಕೆ ಈಗ ಬಹಳಷ್ಟು ತೊಂದರೆ ಆಗುವಂತಹ ಚಾನ್ಸಸ್ ಇದೆ. ಮೆಟ್ರೋ ಇದ್ರೂ ಕೂಡ ಬಹಳಷ್ಟು ಮಂದಿ ಬೇಡ ಹೋಗೋದು, ಏನಾದ್ರೂ ತೊಂದರೆ ಆಗ್ಬೋದು ಸೇಫ್ಟಿ ವಿಚಾರದಲ್ಲಿ ಕೆಲವೊಬ್ರು ಪ್ರಯಾಣ ಮಾಡ್ತಾ ಇಲ್ಲ. ಸೊ ಮೆಟ್ರೋದಲ್ಲಿ ಎಂದಿನ ಒಂದು ರಶ್ ಇರುತ್ತೆ, ಅದು ಇವತ್ತು ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಈಗ ಅಪ್ಡೇಟ್ ನಮಗೆ ರಾಜಧಾನಿ ಬೆಂಗಳೂರಿನಿಂದ ಬರ್ತಾ ಇರೋದು. ಬಸ್ಗಳಿಲ್ಲದೆ ಬಹಳಷ್ಟು ಜನ ಅಲ್ಲಿ ಬರೋದನ್ನ ಅಥವಾ ಇವತ್ತಿನ ಆಫೀಸ್ಗೆ ಹೋಗೋದಿರ್ಬೋದು, ಬೇರೆ ಬೇರೆ ಅವರ ಪ್ಲಾನಿಂಗ್ ಏನಿದೆ ಇವತ್ತು ಅದನ್ನ ಇವತ್ತು ಹೋಲ್ಡ್ ಮಾಡಿ ಬಹುತೇಕ ಜನ ಮನೆಯಲ್ಲೇ ಉಳಿಯುವಂತ ಯೋಚನೆಗೆ ಇಳಿದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಸದ್ಯಕ್ಕೆ ಓಪನ್ ಇದೆ. ಆದ್ರೆ ರೋಗಿಗಳ ಸಂಖ್ಯೆ ಕೊಂಚ ಬರುವಂತವರು ಟ್ರೀಟ್ಮೆಂಟ್ಗೆ ಕಡಿಮೆ ಆಗಿದೆ. ಯಶವಂತಪುರ ಕೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ನಲ್ಲಿ ಇವತ್ತಿನ ಬೆಳಗ್ಗೆ ಯಾವ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಅದನ್ನ ನೋಡ್ತಾ ಇದ್ದೀರಿ. ಮೆಜೆಸ್ಟಿಕ್ ನಲ್ಲಿ ಬೆಳಗ್ಗೆ ಬಸ್ ಸಂಚಾರ ಆರಂಭ ಆಗಿತ್ತು. ನೈಟ್ ಶಿಫ್ಟ್ ಡ್ರೈವರ್ಗಳು ಕಂಟಿನ್ಯೂ ಮಾಡಿದ್ರು, ಕಂಡಕ್ಟರ್ಗಳು. ಆದ್ರೆ ಈಗ ಕೊಂಚ ಬಸ್ಗಳ ಮೂವ್ಮೆಂಟ್ ಏನಿದೆ, ಅಲ್ಲಿಂದ ಹೊರಡುವಂತಹ ಬಸ್ಗಳ ಸಂಖ್ಯೆ ಅದರಲ್ಲಿ ಗಣನೀಯವಾಗಿ ಇಳಿಮುಖ ಆಗ್ತಾ ಇದೆ. ಕೆಲವೊಂದು ಬಸ್ಗಳು ಹೊರಡ್ತಾ ಇದ್ರು ಕೂಡ ಕೆಲವೊಂದು ಬಸ್ಗಳನ್ನ ಸೇಫ್ಟಿ ವಿಚಾರದಲ್ಲಿ ನೆನ್ನಷ್ಟೇ ಡಿಸಿ ತಮ್ಮಣ್ಣ ಅವರು ಕೂಡ ಹೇಳ್ತಾ ಇದ್ರು, ಏನಾದ್ರೂ ಹೆಚ್ಚಿನ ಡೇಂಜರ್ ಇದ್ರೆ ಅಥವಾ ತೊಂದರೆ ಇದ್ರೆ ನಾವು ಬಸ್ ಸಂಚಾರವನ್ನ ನಿಲ್ಲಿಸಬೇಕಾಗುತ್ತೆ, ಆದ್ರೆ ಬೆಳಗ್ಗೆ ಆರಂಭವಾಗುತ್ತೆ ಅಂತ. ಆದ್ರೆ ಹೋಗ್ತಾ ಹೋಗ್ತಾ ಮೋಸ್ಟ್ಲಿ ಇದು ಕಡಿಮೆ ಆಗುವಂತ ಚಾನ್ಸಸ್ ಇದೆ ಅಂತ. ಆಲ್ರೆಡಿ ಬಸ್ಗಳ ಸಂಖ್ಯೆ ವಿರಳವಾಗ್ತಾ ಇದೆ. ಬೆಳಿಗ್ಗೆ ಅಂದ್ರೆ ಊರಿಂದ ಬಂದವರು ಇರಬಹುದು ಅಥವಾ ಊರಿಗೆ ಹೋಗೋರು, ಸೊ ಪ್ರಯಾಣವನ್ನ ಬೆಳೆಸೋಕೆ ಮೆಜೆಸ್ಟಿಕ್ ಬಂದಿದ್ರು. ಹಾಗಾಗಿ ಬಸ್ಗಳು ಕೂಡ ಅಲ್ಲಿ ಕಂಟಿನ್ಯೂ ಆಗ್ತಾ ಇತ್ತು. ಬಟ್ ಇವಾಗ ಬಸ್ಗಳ ಸಂಖ್ಯೆನೇ ವಿರಳ ಆಗ್ತಾ ಇರೋದ್ರಿಂದ ಬಹುಶಃ ಪ್ರಯಾಣಿಕರು ಬಂದ್ರೆ ಪರದಾಡುವಂತ ಪರಿಸ್ಥಿತಿ ಖಂಡಿತವಾಗ್ಲೂ ಅಲ್ಲಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಮಾಹಿತಿ ಇದೆ ಈಗ ಪ್ರಯಾಣಿಕರಿಗೆ, ಜನಸಾಮಾನ್ಯರಿಗೆ ಇವತ್ತು ಮತ್ತೆ ನಾಳೆ ಭಾರತ್ ಬಂದ್ ಅಂತ. ಹಾಗಾಗಿ ಊರಿಗೆ ಹೋಗೋರ ಸಂಖ್ಯೆ ಬಹುತೇಕ ಕಡಿಮೆ ಇರುತ್ತೆ. ಬಟ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಊರಿಗೆ ಹೋಗೋರು ಪರದಾಟವನ್ನ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೈನ್. ಇನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಯಾವ ರೀತಿ ಓಪನ್ ಇದೆ, ಗ್ರಾಹಕರಿಗೆ ಸೇವೆ ಲಭ್ಯವಾಗ್ತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆಯಿಂದ ಹೋಟೆಲ್ ಉದ್ಯಮದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಮುನಿರಾಜು. ಸದ್ಯಕ್ಕೆ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಪೆಟ್ರೋಲ್ ಬಂಕ್ ಓಪನ್ ಇರುತ್ತೆ, ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ನಿನ್ನೆ ಮಾಹಿತಿ ಇತ್ತು. ಸದ್ಯಕ್ಕೆ ಗ್ರಾಹಕರಿಗೆ ಸೇವೆ ಲಭ್ಯ ಇದೆಯಾ ಪೆಟ್ರೋಲ್ ಬಂಕ್ಗಳಲ್ಲಿ?
ಎಸ್ ಶರ್ಮಿತಾ, ಇನ್ನು ಪೆಟ್ರೋಲ್ ಬಂಕ್ ಬೆಂಗಳೂರಿನಾದ್ಯಂತ ಎಲ್ಲ ಕೂಡ ಓಪನ್ ಆಗಿರುವಂತದ್ದು, ಮತ್ತೆ ಗ್ರಾಹಕರು ಕೂಡ ಯಾವುದೇ ರೀತಿ ತೊಂದರೆ ಸಮಸ್ಯೆ ಇಲ್ಲ. ಎಲ್ಲ ಕೂಡ ಪೆಟ್ರೋಲ್ ಬಂಕ್ ಏನು ಬೈಕ್ಸ್ ಅವರು ಆಗಿರ್ಬೋದು, ವಾಹನ ಅವರು ಎಲ್ಲರೂ ಕೂಡ ಬಂದು ಇಲ್ಲಿ ಪೆಟ್ರೋಲ್ ಮತ್ತು ಬೈಕ್ಗಳಿಗೆ ಹಾಕ್ಸ್ಕೊಳ್ತಾ ಇರುವಂತದ್ದು. ಈಗ ನೋಡ್ತಾ ಇರಬಹುದು, ನಾವು ಈಗ ನವರಂಗ್ ಬಳಿ ಇದ್ದೇವೆ. ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಓಪನ್ ಆಗಿರುವಂತದ್ದು. ದಿನನಿತ್ಯದಂತೆ ಕೂಡ ಪೆಟ್ರೋಲ್ ಎಲ್ಲ ಬಂದು ಇಲ್ಲಿ ಪೆಟ್ರೋಲ್ ಮತ್ತು ಹಾಕ್ಸ್ಕೊಳ್ತಾ ಇರುವಂತದ್ದು. ಮತ್ತೆ ಅಂದ್ರೆ ದಿನನಿತ್ಯ ಕಂಪೇರ್ ಮಾಡಿದ್ರೆ ಇವತ್ತು ಬರುವಂತಹ ವಾಹನಗಳು ಮತ್ತು ಬೈಕ್ಗಳ ಸಂಖ್ಯೆ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗಿರುವಂತದ್ದು ಬಿಟ್ರೆ ಮತ್ತೆ ಎಲ್ಲಾ ಕಡೆ ನಗರದಾದ್ಯಂತ ಪೆಟ್ರೋಲ್ ಬಂಕ್ಗಳು ಓಪನ್ ಆಗಿದೆ. ಮತ್ತೆ ಬಂದ್ಗೆ ಪೆಟ್ರೋಲ್ ಬಂಕ್ಗಳಿಂದ ಯಾವುದೇ ರೀತಿ ಬೆಂಬಲ ಸಿಕ್ಕಿಲ್ಲ. ಮತ್ತೆ ಈ ಗ್ರಾಹಕರು ಮತ್ತೆ ಬೈಕ್ಸ್ ಅವ್ರು ಏನಿದ್ದಾರೆ ಅವ್ರು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏನು ಒಂದ್ ವೇಳೆ ಏನಾದ್ರು ಪೆಟ್ರೋಲ್ ಬೇಕಾದ್ರೆ ಬಂದು ಇಲ್ಲಿ ಪೆಟ್ರೋಲ್ ಗಳನ್ನ ಹಾಕ್ಸ್ಕೊಬಹುದು. ಮತ್ತೆ ನಗರದಾದ್ಯಂತ ಇದೇ ರೀತಿ ಒಂದು ಸ್ಥಿತಿ ಇರುವಂತದ್ದು. ಪೆಟ್ರೋಲ್ ಬಂಕ್ಗಳಲ್ಲಿ ಬಂದು ಅವರು ಪೆಟ್ರೋಲ್ ಹಾಕ್ಸ್ಕೊಬಹುದು. ಮತ್ತೊಂದ್ ಕಡೆ ಈಗೇನು ದುಪ್ಪಟ ಅಂದ್ರೆ ಕಳೆದ ಬಾರಿಗೆ ದಿನನಿತ್ಯ ಹೋಲಿಕೆಯನ್ನ ಮಾಡಿದ್ರೆ ಬರುವಂತ ಪೆಟ್ರೋಲ್ ಬಂಕ್ಗಳಿಗೆ ಬರುವಂತಹ ವಾಹನಗಳ ಸಂಖ್ಯೆ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ ಹೊರತು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮತ್ತೆ ದಿನನಿತ್ಯದಂತೆ ಇಲ್ಲಿನ ಚಟುವಟಿಕೆಗಳು ಪೆಟ್ರೋಲ್ ಬಂಕ್ ನಲ್ಲಿ ಚಟುವಟಿಕೆಗಳು ನಡೀತಾ ಇರುವಂತದ್ದು. ಮತ್ತೆ ಈ ಅವ್ರಿಗೂ ಏನು ಇಲ್ಲ ಬಂಕ್ನ ಕೆಲಸ ಮಾಡಿದ್ರು ಯಾರಿಗೂ ಸಹ ಸರಿಯಾದಂತ ಮಾಹಿತಿ ಇಲ್ಲ. ಅವರು ಕೂಡ ದಿನನಿತ್ಯ ಪೆಟ್ರೋಲ್ ಆಗ್ತಾ ಇದ್ರೆ. ಮತ್ತೆ ಇಲ್ಲಿನ ಸಿಬ್ಬಂದಿಯನ್ನ ಕೇಳಿದ್ರೆ ನಮಗೆ ಯಾರು ಮಾಲೀಕರು ಯಾವ್ದು ನಮಗೆ ಒಂದು ಸೂಚನೆಯನ್ನ ಕೊಟ್ಟಿಲ್ಲ, ನಾವು ಹೀಗಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಆದ್ರೆ ಬರುವಂತಹ ವಾಹನಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಯಾವುದೇ ರೀತಿ ತೊಂದರೆ ಸಮಸ್ಯೆ ಇಲ್ಲ. ಇಲ್ಲಿ ವಾಹನಗಳಿಗೆ ನಾವು ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಅನ್ನ ಆಗ್ತಾ ಇದೀವಿ ಅನ್ನೋದು ಅವರ ಮಾತಾಗಿರುವಂತದ್ದು. ಶರ್ಮಿತಾ, ಓಕೆ, ಬಿಯಾನ್ ಲೈನ್ ಗಂಗಾಧರ್ ಮುನಿರಾಜು ಇದ್ದಾರೆ ನಮ್ ಜೊತೆ. ಇಂದಿರಾ ಕ್ಯಾಂಟೀನ್ ಬಳಿ ಯಾವ ರೀತಿ ಆಗಿದೆ ಅಂತ. ಮುನಿರಾಜು, ಸದ್ಯಕ್ಕೆ ಇಂದಿರಾ ಕ್ಯಾಂಟೀನ್ ಬಳಿ ಸಾಕಷ್ಟು ಜನ ಡಿಪೆಂಡ್ ಆಗಿರ್ತಾರೆ. ಬೆಳಗಿನ ಜಾವ ಒಂದು ಕಾಫಿಗೆ ತಿಂಡಿಗೆ ಅಂತ ಬಂದಿರ್ತಾರೆ. ನಾರ್ಮಲ್ ಆಗಿದೆಯಾ ಅಂತ ಅಲ್ಲಿ ಏನಂತಾರೆ ಅಂತ. ಅವಿನಾಶ್, ಇವತ್ತೇನು ಭಾರತ್ ಬಂದಿರೋ ಹಿನ್ನೆಲೆಯಲ್ಲಿ ಕೆಲವು ಹೋಟೆಲ್ ಮತ್ತೆ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿದ್ರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಮತ್ತೆ ಎಂದಿನಂತೆ ಕಾರ್ಯಾರಂಭವನ್ನು ಮಾಡಿದ್ದಾವೆ. ಮತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಏನು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಜನ ಸಹ ಇಂದಿರಾ ಕ್ಯಾಂಟೀನ್ ಕಡೆಗೆ ಮುಖ ಮಾಡಿದ್ದಾರೆ. ಯಾಕೆಂದ್ರೆ ಹೋಟೆಲ್ಗಳು ಮತ್ತೆ ತಿಂಡಿ ಕೇಂದ್ರಗಳು ಬಂದ್ ಆಗಿದ್ರೆ ತಿಂಡಿಗೆ ಒಂದು ಸಂಕಷ್ಟ ಎದುರಾಗುತ್ತೆ ಅಂತೇಳಿ ಬೆಳಗಿನ ಜಾವ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಕಡೆ ಜನ ಮುಖ ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಇವತ್ತು ಇಂದಿರಾ ಕ್ಯಾಂಟೀನ್ಗಳು ಓಪನ್ ಆಗಿದ್ದಾವೆ. ಮತ್ತೆ ಎಲ್ಲ ಕಡೆಯೂ ಸಹ ತಿಂಡಿಯನ್ನು ಸರ್ವ್ ಮಾಡ್ತಿದ್ದಾವೆ. BBMP-ಯಿಂದ ಏನು 3-4 ಐಟಮ್ ಅಷ್ಟು ತಿಂಡಿಯನ್ನು ಈಗ ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಮಾಡಿದರೆ ಎಲ್ಲರೂ ಸಹ ಬೆಳಗಿನ ಜಾವ ತಮಗೆ ಬೇಕಾದಂತಹ ತಿಂಡಿಯನ್ನ ಇಲ್ಲಿ ಟೋಕನ್ ಖರೀದಿ ಮಾಡಿ ಜನ ತಿಂಡಿಯನ್ನ ಸೇವನೆ ಸಹ ಮಾಡ್ತಿದ್ದಾರೆ. ಈಗ ನಾವು ನೋಡ್ಬೋದು, ಏನು SR ನಗರ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ನಲ್ಲಿ ಬೆಳಗಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಸಹ ಬಂದಿರುವಂತದ್ದು. ಯಾಕಂದ್ರೆ ಇವತ್ತು ಬೇರೆ ಹೊರಭಾಗದಲ್ಲಿ ಏನು ತಿಂಡಿಗಳಿಗೆ ಸಮಸ್ಯೆ ಆದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತೇಳಿ ಏನು ಕೆಲಸಗಳಿಗೆ ಹೋಗುವಂತರು ಮತ್ತೆ ಕೂಲಿ ಕಾರ್ಮಿಕರು ಮತ್ತೆ ಮಧ್ಯಮ ವರ್ಗದ ಜನ ಏನಿದ್ದಾರೆ ಎಲ್ಲರೂ ಸಹ ಇಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಆಗಮಿಸಿ ತಿಂಡಿಯನ್ನ ಪಡೆದು ಸೇವನೆ ಮಾಡ್ತಿರುವಂತದ್ದು. ಮತ್ತೆ ಮಧ್ಯಾಹ್ನದ ಊಟಕ್ಕೂ ಸಹ ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಅವರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಬಂದ್ ಪ್ರಯುಕ್ತ ತಿಂಡಿ ಮತ್ತೆ ಊಟಕ್ಕೆ ಸಮಸ್ಯೆ ಆದ್ರೆ ಸಾರ್ವಜನಿಕರು ಹೆಚ್ಚಿನ ಮಟ್ಟದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ಗಳನ್ನ ಡಿಪೆಂಡ್ ಆಗ್ತಾರೆ. ಮತ್ತೆ ಕೂಲಿ ಕಾರ್ಮಿಕರು, ಆಟೋ ಚಾಲಕರು ಮತ್ತೆ ಕ್ಯಾಬ್ ಚಾಲಕರು ಸಹ ಇವತ್ತು ಇಂದಿರಾ ಕ್ಯಾಂಟೀನ್ ಕಡೆ ಬರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ತಿಂಡಿ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನು ಸಹ ಇಂದಿರಾ ಕ್ಯಾಂಟೀನ್ ನಲ್ಲಿ ಒಂದು ನಿಯೋಜನೆ ಮಾಡಿ ಅವರಿಂದಲೂ ಸಹ ಒಂದು ಸರ್ವ್ ಮಾಡುವಂತ ಕೆಲಸದಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಒಂದು ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಅವರು ಮಾಡ್ಕೊಂಡಿರುವಂತದ್ದು. ಹಾಗೂ ಪ್ರತಿ ಇಂದಿರಾ ಕ್ಯಾಂಟೀನ್ ನಲ್ಲಿ ಒಬ್ಬ ಸೂಪರ್ವೈಸರ್ ಅವರನ್ನ ನೇಮಕ ಮಾಡಿ ಇಲ್ಲಿ ತಿಂಡಿ ಮತ್ತೆ ಊಟದ ವ್ಯವಸ್ಥೆಯಲ್ಲಿ ಏನು ತೊಡಕಾಗದಂತೆ ಅವರು ಸಹ ಎಲ್ಲವನ್ನು ಸಹ ಅಬ್ಸರ್ವ್ ಮಾಡ್ತಿದ್ದಾರೆ. ಅವಿನಾಶ್, ಮತ್ತೆ ಧನ್ಯವಾದ ಮಾಹಿತಿಗಾಗಿ ಮುನಿರಾಜು. ಅದೇ ರೀತಿಯಾಗಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮೆಜೆಸ್ಟಿಕ್ ನ ಮೆಟ್ರೋ ಸ್ಟೇಷನ್ ಇಂದ ಶಾಲಿನಿ, ಅದೇ ರೀತಿಯಾಗಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಲೋಕೇಶ್. ಮೊದಲು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನಾಗ್ತಿದೆ ಅಂತ ಲೋಕೇಶ್ ನ ಕೇಳೋದಾದ್ರೆ, ಲೋಕೇಶ್, ಸದ್ಯಕ್ಕೆ ಹೊರ ರೋಗಿಗಳ ಸಂಖ್ಯೆ ಜೊತೆಗೆ ಯಾವ ರೀತಿ ಆಗಿದೆ? ಯಾಕಂದ್ರೆ ಬಸ್ ಸಂಚಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆಯಾ ಅಂತ. ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಈಗ? ಎಸ್ ಅವಿನಾಶ್, ಏನೊಂದು ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಏನು ಬೆಳಗ್ಗೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ರೋಗಿಗಳು ಇಲ್ಲಿ ಬಂದು ಟ್ರೀಟ್ಮೆಂಟ್ಗೆ ಮುಂದಾಗ್ತಿರ್ತಕ್ಕಂಥದ್ದು. ಅಂದರೆ ಔಟ್ ಪೇಷಂಟ್ ವಾರ್ಡ್ ಏನಿರುತ್ತೆ, ಈ ಒಂದು ಹೊರರೋಗಿ ವಿಭಾಗದಲ್ಲಿ ಸಾಕಷ್ಟು ಜನ ಸೇರ್ತಕ್ಕಂಥದ್ದು. ಆದರೆ ಇವತ್ತಿನ ದಿನ ನೋಡೋದಾದರೆ ಆ ರೋಗಿಗಳ ಸಂಖ್ಯೆ ಔಟ್ ಪೇಷಂಟ್ ವಾರ್ಡಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿನ ಒಂದು BMTC ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರೋದ್ರಿಂದ ದೂರದ ಪ್ರದೇಶಗಳಿಂದ ಬೇರೆ ಬೇರೆ ಏರಿಯಾಗಳಿಂದ ಬರ್ತಕ್ಕಂಥ ಜನಕ್ಕೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಸದ್ಯ ನಾವು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿದ್ದೀರಿ. ಯಾವ ರೀತಿ ಒಂದು ಚಿತ್ರಣ ಇದೆ ಅಂತ ನೀವೇನು ಗಮನಿಸಬಹುದು. ಈ ಒಂದು ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಮುಂದೆ ನೋಡೋದಾದ್ರೆ ಆ ಪೇಷಂಟ್ಗಳು ಅಡ್ಮಿಟ್ ಆಗಿರ್ತಕ್ಕಂಥ ಪೇಷಂಟ್ಗಳು ಚಿಕಿತ್ಸೆ ಯಥಾವತ್ತಾಗಿ ಮುಂದುವರಿತಿದೆ. ಸಿಬ್ಬಂದಿಗಳು ಕೂಡ ಸುಮಾರು ಅವರ ಶಿಫ್ಟ್ಗಳಿಗೆ ಬಂದು ಎಲ್ಲಾ ಡಾಕ್ಟರ್ಗಳು ಕೂಡ ಅವರ ಒಂದು ಪ್ರೆಸೆನ್ಸ್ ಇದೆ, ಅವರು ಬಂದಿದ್ದಾರೆ. ಜೊತೆಗೆ ಏನು ಅಡ್ಮಿಟ್ ಆಗಿರ್ತಕ್ಕಂಥ ಪೇಷಂಟ್ಗಳಿಗೆ ಕೂಡ ಚಿಕಿತ್ಸೆ ಯಥಾವತ್ತಾಗಿ ಮುಂದುವರಿತಿದೆ. ಆದ್ರೆ ಔಟ್ ಪೇಷಂಟ್ ವಾರ್ಡ್ಗಳಲ್ಲಿ ಬರ್ತಕ್ಕಂಥ ಜನಗಳು ಏನಿದ್ದಾರೆ, ರೋಗಿಗಳು ಏನಿದ್ದಾರೆ, ಅವರ ಸಂಖ್ಯೆಯಲ್ಲಿ ಕ್ರಮೇಣವಾಗಿ ಕಡಿಮೆ
ಕಡಿಮೆ ಆಗಿದೆ. ಜೊತೆಗೆ ಅವರ ಒಂದು ಸಂಬಂಧಿಕರು ಆಹಾರ ಏನೋ ಒಂದು ಊಟ ತಂದ್ಕೊಡೋದಾಗ್ಲಿ, ಮೆಡಿಸಿನ್ ತಂದ್ಕೊಡೋದಾಗ್ಲಿ, ಅವ್ರ ಜೊತೆಗೆ ಏನೋ ಒಂದು ಹೆಲ್ಪರ್ಗಳು ಇರ್ತಾರೆ, ಅವರೇ ಒಂದು ಓಡಾಟಕ್ಕೆ ಕೂಡ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಅಂದ್ರೆ ಸಾರ್ವಜನಿಕ ಬಸ್ ವ್ಯವಸ್ಥೆ ಏನಿತ್ತು, ಏನು ಸಾರಿಗೆ ವ್ಯವಸ್ಥೆ ಏನಿತ್ತು, ಈಗ ಸಂಪೂರ್ಣವಾಗಿ ಕ್ರಮೇಣವಾಗಿ ಕಡಿಮೆ ಆಗಿರೋದ್ರಿಂದ ಈಗ ಏನು ಒಂದು ಸಂಬಂಧಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿಲ್ಲ. ಕೇವಲ ಆಟೋ ಮತ್ತೆ ಓಲಾ ಟ್ಯಾಕ್ಸಿಗಳು ಮತ್ತೆ ಇತರೆ ಅಗ್ರಿಗೇಟರ್ ಟ್ಯಾಕ್ಸಿ ಸರ್ವಿಸ್ಗಳ ಮೊರೆ ಹೋಗಬೇಕಾಗಿದೆ. ಆ ಒಂದು ಆಟೋಗಳ ಒಂದು ದರದಲ್ಲಿ ಕೂಡ ಸಾಕಷ್ಟು ವೇರಿಯೇಷನ್ ಆಗಿರೋದ್ರಿಂದ, ಅಂದ್ರೆ 1 to double ಕೇಳುವಂತ ಒಂದು ಸನ್ನಿವೇಶ ಕೂಡ ಎದುರಾಗೋದ್ರಿಂದ ಇಲ್ಲಿ ಏನು ಸಂಬಂಧಿಕರು ಕೂಡ ಸಂಚಾರ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲ ಅಂತಾನೆ ಹೇಳ್ಬೋದು. ಜೊತೆಗೆ ಇದರಿಂದಾಗಿ ಇವೆಲ್ಲ ಒಂದು ಸನ್ನಿವೇಶದಿಂದಾಗಿ ಪೇಷಂಟ್ಗಳ ಸಂಖ್ಯೆ ಕೂಡ ಸದ್ಯಕ್ಕೆ ಕಡಿಮೆ ಆಗಿರ್ತಕ್ಕಂಥದ್ದು. ಅಂದ್ರೆ ಹೋಗ್ತಾ ಇನ್ನು ಸಮಯ ಕಳೆದಂತೆ ಏನೊಂದು ವಿಕ್ಟೋರಿಯಾ ಆಸ್ಪತ್ರೆಯ ಚಿತ್ರಣ ಏನು ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಒಂದು ರೋಗಿಗಳು ಬರುವಂತ ಸಾಧ್ಯತೆಗಳು ಇದೆ. ಯಾಕಂದ್ರೆ ಮುಂದಿನ ಅನಿವಾರ್ಯತೆ ಹೆಚ್ಚಾದಂತ ಸಂದರ್ಭದಲ್ಲಿ ಪೇಷಂಟ್ಗಳು ಬರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅವಿನಾಶ್, ಹಾಗೆ ಸಂಪರ್ಕದಲ್ಲಿ ಲೋಕೇಶ್. ಮೆಜೆಸ್ಟಿಕ್ ನಲ್ಲಿ ಈಗ ಪ್ರಯಾಣಿಕರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಮೆಟ್ರೋ ಸ್ಟೇಷನ್ ಅಲ್ಲಿ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಾಲಿನಿ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಶಾಲಿನಿ, ಮೆಟ್ರೋ ಸೌಲಭ್ಯ ಇದ್ರೂ ಕೂಡ ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ ಕಡೆ ಮುಖ ಮಾಡ್ತಾ ಇಲ್ಲ, ಬಿಕೋ ಅಂತ ಇದೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಸೊ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ಖಂಡಿತ ಹೌದು ಶರ್ಮಿತಾ, ಮೆಟ್ರೋ ಸಂಚಾರ ಎಂದಿನಂತೆ ಇವತ್ತು ಬೆಳಗ್ಗೆ 5:30ಕ್ಕೆ ಪ್ರಾರಂಭವಾಗಿದೆ. ಆದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗಿದೆ. ಈ ಸಮಯಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋವನ್ನ ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ರು. ಆದ್ರೆ ಇವತ್ತು ಆ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಹೇಳ್ಬೋದು. ನನ್ನ ಹಿಂಭಾಗದ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಅಂದ್ರೆ ಪ್ರತಿ ದಿನ ಎಲ್ಲಾ ಸಮಯದಲ್ಲೂ ಕೂಡ ಜನರಿಂದ ತುಂಬಿ ತುಳುಕ್ತಿತ್ತು. ಆದ್ರೆ ಇವತ್ತು ಸಂಪೂರ್ಣವಾಗಿ ಮೆಟ್ರೋ ನಿಲ್ದಾಣ ಖಾಲಿಯಾಗಿದೆ. ಸೊ ಇನ್ನು ಪೊಲೀಸ್ ಸಿಬ್ಬಂದಿಗಳು ಕೂಡ ಸೆಕ್ಯೂರಿಟಿ ಪರ್ಪಸ್ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸೊ ಈಗಾಗಲೇ ನಾವು ನೋಡ್ತಾ ಇರಬಹುದು, ಮಲ್ಲೇಶ್ವರಂ ಮತ್ತು ಬಸವೇಶ್ವರ ನಗರದಲ್ಲಿ ಬಿಎಂಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿದೆ. ಸೊ ಜನ ಎಲ್ಲೋ ಒಂದು ಕಡೆ ಎದುರುಕೊಂಡು, ಅಂದ್ರೆ ಬಂದ್ ನಡೀತಾ ಇದೆ. ಈ ಒಂದು ಕಡೆ ಬಸ್ಗಳ ಸಂಖ್ಯೆ ವಿರಳವಾಗ್ತಾ ಇದೆ, ಮತ್ತೊಂದು ಕಡೆ ಆಟೋ ಟ್ಯಾಕ್ಸಿಗಳ ಸಂಖ್ಯೆ ಕೂಡ ವಿರಳವಾಗ್ತಿರೋ ಸಮಯದಲ್ಲಿ ಯಾಕೆ ನಾವು ರಿಸ್ಕ್ ತಗೊಳ್ಳೋದು ಅನ್ನೋ ಒಂದು ಕಾರಣಕ್ಕೆ ಆ ಮೆಟ್ರೋವನ್ನು ಕೂಡ ಉಪಯೋಗಿಸ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮೆಜೆಸ್ಟಿಕ್ ನಲ್ಲೂ ಕೂಡ ಅಂದ್ರೆ ಮೆಟ್ರೋ ಅಷ್ಟೇ ಅಲ್ಲ, ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನೋಡಿದ್ರು ಕೂಡ ಬಸ್ಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ, ಪ್ರಯಾಣಿಕರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಸೊ ಈ ಎಲ್ಲ ಒಂದು ಕಾರಣದಿಂದ ಜನರು ಎದುರುಕೊಂಡು, ಅಂದ್ರೆ ಕಲ್ಲು ತೂರಾಟ ಆದ ಸಮಯದಲ್ಲಿ ನಾವೀಗಾಗಲೇ ನೋಡಬಹುದು, ಬಸವೇಶ್ವರ ನಗರದಲ್ಲಿ ಏನು ಕಲ್ಲು ತೂರಾಟ ಆಯ್ತು, ಆ ಸಮಯದಲ್ಲಿ ಚಾಲಕರು ಹಾಗೂ ನಿರ್ವಾಹಕರು ತಕ್ಷಣ ಬಸ್ನಲ್ಲಿದ್ದಂತ ಎಲ್ಲಾ ಪ್ರಯಾಣಿಕರನ್ನು ಇಳಿಸಿ ಅಲ್ಲಿಂದ ತೆರಳುವಂತೆ ಸೂಚನೆಯನ್ನ ನೀಡಿದ್ದಾರೆ. ಸೊ ಈ ರೀತಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯುವಂತಹ ಸಾಧ್ಯತೆ ಇರಬಹುದು, ಅಥವಾ ಜನ ಒಂದ್ ರೀತಿ ಎದುರುಕೊಂಡು ಈಗಾಗಲೇ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾ ಇಲ್ಲ. ಸಂಪೂರ್ಣವಾಗಿ ಮೆಟ್ರೋ ನಿಲ್ದಾಣ ಇದೀಗ ಖಾಲಿಯಾಗಿದೆ. ಸಾಮಾನ್ಯವಾಗಿ ಬೇರೆ ಬೇರೆ ಮೆಟ್ರೋ ನಿಲ್ದಾಣ ತೆಗೆದುಕೊಂಡ ಅಂದ್ರೆ ಎಲ್ಲರೂ ಕೂಡ ಮೆಜೆಸ್ಟಿಕ್ಗೆ ಬಂದು ಇಲ್ಲಿಂದ ಬಿಎಂಟಿಸಿ ಬಸ್ಗಳನ್ನು ಅವಲಂಬಿಸ್ತಾ ಇದ್ರು. ಆದ್ರೆ ಈ ಚಿತ್ರಣ ಸದ್ಯದ ಮಟ್ಟಿಗೆ ಬದಲಾಗಿದೆ. ಶರ್ಮಿತಾ, ಭಾರತ್ ಬಂದ್ಗೆ ಬೆಂಗಳೂರಲ್ಲಿ ಮಿಕ್ಸ್ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರಸ್ತೆಗೆ ಬಿಎಂಟಿಸಿ ಹಾಗೇನೆ ಕೆಎಸ್ಆರ್ಟಿಸಿ ಬಸ್ಗಳು ಇಳಿತಾ ಇಲ್ಲ. ಸೊ ಇದನ್ನೇ ಅಡ್ವಾಂಟೇಜ್ ಮಾಡಿಕೊಂಡಿರುವಂತ ಆಟೋ ಚಾಲಕರು ಇದೀಗ ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಬಿಎಂಟಿಸಿ ಹಾಗೇನೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಖ್ಯೆ ವಿರಳವಾಗ್ತಾ ಇದೆ. ಇದನ್ನೇ ನೆಪವಾಗಿ ಇಟ್ಕೊಂಡು ಇದೀಗ ಆಟೋ ಚಾಲಕರು ಬೆಂಗಳೂರಲ್ಲಿ ಸುಲಿಗೆಗೆ ಇಳಿದಿದ್ದಾರೆ. ಇನ್ನು ಕನಿಷ್ಠ ಪ್ರಯಾಣ ದರಕ್ಕಿಂತ ಅಧಿಕ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಆಟೋ ಡ್ರೈವರ್ಸ್. ಬಸ್ಗಳಿಲ್ಲ ಅಂತ ಆಟೋ ಚಾಲಕರು ಸುಲಿಗೆಗೆ ಇಳಿದಿದ್ದಾರೆ. ಪ್ರಯಾಣಿಕರಿಗೆ ಅನಿವಾರ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂದ್ರೆ ಬಿಎಂಟಿಸಿ ಬಸ್ಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಆಟೋದವರು ಕನಿಷ್ಠ ಪ್ರಯಾಣ ದರಕ್ಕಿಂತ ಅಧಿಕ ಹಣವನ್ನ ಇದೀಗ ಪ್ರಯಾಣಿಕರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಬಸ್ಗಳಿಲ್ಲ ಅನ್ನೋದೇ ಆಟೋ ಚಾಲಕರಿಗೆ ಒಂದು ರೀತಿ ಅಡ್ವಾಂಟೇಜ್ ಆಗಿದೆ. ಸುಲಿಗೆ ಮಾಡ್ತಾ ಇದ್ದಾರೆ ಪ್ರಯಾಣಿಕರಿಂದ. ಆಟೋ ಚಾಲಕರ ವಿರುದ್ಧ ಸಹಜವಾಗಿ ಪ್ರಯಾಣಿಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಬಾರಿ ಪ್ರತಿಭಟನೆಗಳಾದಾಗ, ಬಂದ್ಗಳಾದಾಗ ಈ ರೀತಿಯಾದಂತಹ ಸ್ಥಿತಿಗಳು ಸಾಮಾನ್ಯ. ಬಹಳಷ್ಟು ಜನ ಪಾಪ ಪ್ರಾಮಾಣಿಕರಾಗಿ ಇರುವಂತ ರೇಟ್ ನಲ್ಲೇ ಕಳಿಸ್ತಾ ಇರ್ತಾರೆ, ಬಹಳಷ್ಟು ಜನ ಫ್ರೀ ಆಗಿ ಬೇರೆ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಅಷ್ಟೇ ಸಂಖ್ಯೆಯಲ್ಲಿ, ಅದರ ದುಪ್ಪಟ್ಟು ಸಂಖ್ಯೆಯಲ್ಲಿ ಕೆಲವೊಬ್ಬ ಆಟೋ ಚಾಲಕರು
ಇದೀಗ ದುಪ್ಪಟ್ಟು ವಸೂಲಿಯನ್ನ ಮಾಡ್ತಿದ್ದಾರೆ. ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೂಲಕ ಯಾರು ಪ್ರಾಮಾಣಿಕವಾಗಿ ಇವತ್ತು ಆಟೋ ಚಾಲನೆ ಮಾಡ್ತಿದಾರೋ ಅಂತವ್ರಿಗೂ ಕೂಡ ಕಳಂಕ ತರುವಂತ ಕೆಲಸವನ್ನ ಈ ಆಟೋ ಚಾಲಕರು ಮಾಡ್ತಿದ್ದಾರೆ. ಈ ರೀತಿಯಾಗಿ ಇದೇ ಆಪರ್ಚುನಿಟಿ, ಹೇಗೂ KSRTCನೂ ಇಲ್ಲ, BMTCನೂ ಇಲ್ಲ, ನಮ್ಮ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಈಗ ಬಹಳಷ್ಟು ಆಟೋ ಚಾಲಕರು ಹತ್ರ ಇದ್ದಿದ್ದಕ್ಕೆ 50 ರೂಪಾಯಿ ಇದ್ದಿದ್ದ ಕಡೆ 100 ರೂಪಾಯಿ ಆ ರೀತಿಯಾಗಿ ಡಬಲ್ ಚಾರ್ಜ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಮಾಡೋದು ನಿಜಕ್ಕೂ ತಪ್ಪು. ಭಾರತ್ ಬಂದ್ಗೆ ಬೆಂಗಳೂರಿನಲ್ಲಿ ಈಗ ಒಂದ್ ಕಡೆ ಮಿಕ್ಸ್ ರೆಸ್ಪಾನ್ಸ್ ಇದ್ರೆ, ಒಂದ್ ಕಡೆ BMTC ಇಲ್ಲ, KSRTC ಇಲ್ಲ, ಬಸವೇಶ್ವರ ನಗರ, ಮಲ್ಲೇಶ್ವರಂನಲ್ಲಿ ಆಲ್ರೆಡಿ ಕಲ್ಲು ತೂರಾಟ ಆಗಿದೆ. ಹಾಗಾಗಿ ಬಸ್ ಸಂಚಾರವನ್ನ ಸದ್ಯಕ್ಕೆ ನಿಧಾನಕ್ಕೆ ಹೋಲ್ಡ್ ಮಾಡಲಾಗ್ತಿದೆ. ಆದ್ರೆ ಈಗ ನೀವು ನೋಡ್ತಿರುವಂತಹ ದೃಶ್ಯಗಳು ಈ ರೀತಿಯಾಗಿ BMTC ಗಾಜು ಪುಡಿ ಪುಡಿ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಕ್ಯಾಬ್ ಮತ್ತು ಆಟೋಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಕೆಲವೊಬ್ಬ ಆಟೋ ಚಾಲಕರು ಇದೇ ಸರಿಯಾದ ಸಂದರ್ಭ ಅಂತ ಹೇಳಿ ಡಬಲ್ ಮೀಟರ್ ಮೇಲೆ ಒಂದಷ್ಟು ಈ ರೀತಿಯಾಗಿ ಸುಲಿಗೆ ಮಾಡ್ತಿದ್ದಾರೆ. ಇದು ಪ್ರಯಾಣಿಕರಿಗೆ ದೊಡ್ಡ ತೊಂದರೆ ಆಗ್ತಾ ಇದೆ. ಸದ್ಯಕ್ಕೆ ನೋಡ್ತಾ ಇದ್ರಿ ಮೆಜೆಸ್ಟಿಕ್ ನ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರುವಂತಹ ಆಟೋ ಸ್ಟ್ಯಾಂಡ್ ನಲ್ಲಿ ಯಾವ ರೀತಿಯಾಗಿ ಪ್ರಯಾಣಿಕರು ಆಟೋನ ಡಿಪೆಂಡ್ ಆಗಿದ್ದಾರೆ ಅಂತ. ಅದೇ ರೀತಿಯಾಗಿ ಶ್ಯಾಮ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ಸದ್ಯಕ್ಕೆ KSRTC ಮತ್ತು BMTC ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಹೋಲ್ಡ್ ಆಗಿದೆ. ಈಗ ಆಟೋ ಚಾಲಕರು ಹೇಗೆ ಯಾವ ರೀತಿಯಾಗಿ ಫೇರ್ ತೆಗೆದುಕೊಳ್ತಿದ್ದಾರೆ, ಪ್ರಯಾಣಿಕರು ಏನ್ ಹೇಳ್ತಾರೆ ಅಂತ? ಏನು ಇವತ್ತು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಮತ್ತು ನಾಳೆ ಈ ಒಂದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತ ಆಗುತ್ತೆ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಂತಹ ಆಟೋ ಚಾಲಕರು, ಕೆಲವು ಆಟೋ ಚಾಲಕರು ಈ ಒಂದು ಮೆಜೆಸ್ಟಿಕ್ ಮತ್ತು ಸುತ್ತಮುತ್ತ ಭಾಗಗಳಲ್ಲಿ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ಬಂದಂತಹ ಪ್ರಯಾಣಿಕರು ಈ ಒಂದು ಮೆಜೆಸ್ಟಿಕ್ ಇಂದ ಬೇರೆ ಕಡೆ ತೆರಳುವಂತ ಸಂದರ್ಭದಲ್ಲಿ ಕೇವಲ ಹತ್ತತ್ರ ಇರುವಂತಹ ಮಾರ್ಗಗಳು ಕನಿಷ್ಠ ಏನು ಬಾಡಿಗೆ ಆಗುತ್ತೆ 25 ರೂಪಾಯಿ, ಅದರ ಬದಲಿಗೆ 100 ರೂಪಾಯಿ. ಈಗ ಆನಂದರಾವ್ ಸರ್ಕಲ್ ಇಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನು ರೈಲ್ವೆ ನಿಲ್ದಾಣ ಇದೆ, ಅಲ್ಲಿ ಕೇವಲ ಮಿನಿಮಮ್ ಚಾರ್ಜ್ ಆಗಲ್ಲ 25 ರೂಪಾಯಿ, ಆದ್ರೆ 100 ರೂಪಾಯಿ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದಕ್ಕೆ 4 ಪಟ್ಟಷ್ಟು ಕೇಳ್ತಾ ಇದ್ದಾರೆ. ಹಾಗಾಗಿ ರೈಲ್ವೆ ಪ್ರಯಾಣಿಕರು ಕೂಡ ಈ ಒಂದು ಭಾರತ್ ಬಂದ್ ಬಿಸಿ ಒಂದು ಅವ್ರಿಗೂ ಕೂಡ ತಪ್ಪಿದೆ. ಏನು ಪ್ರಯಾಣಿಕರನ್ನ ಸುಲಿಗೆ ಮಾಡೋ ನಿಟ್ಟಿನಲ್ಲಿ ಆಟೋ ಚಾಲಕರು ಕೂಡ ಮುಂದಾಗ್ತಾ ಇದ್ದಾರೆ. 1 to 1ಕ್ಕೆ 4 ಪಟ್ಟು 5 ಪಟ್ಟು ಅವರು ಬಾಯಿ ಬಂದ ರೇಟ್ಗಳನ್ನ ಹೇಳ್ತಾ ಇದ್ದಾರೆ. ಇದರಿಂದ ಪ್ರಯಾಣಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸಾರಿಗೆ ವ್ಯವಸ್ಥೆ ಏನು ಹಾಳಾಗಿದೆ, ಅದರಿಂದ ನಮಗೆ ಈ ರೀತಿ ತೊಂದರೆ ಆಗ್ತಾ ಇದೆ. ನಾವೊಂದು ಡೆಸ್ಟಿನೇಷನ್ ಹೋಗೋದಕ್ಕೂ ಕೂಡ ಇವಾಗ ಒಂದು ಹೆಚ್ಚಿನ ದರ ಕೊಟ್ಟು ಹೋಗಬೇಕಾದಂತ ಒಂದು ಪರಿಸ್ಥಿತಿ ಅಂತ ಆಕ್ರೋಶನ ಕೂಡ ವ್ಯಕ್ತಪಡಿಸಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ಯಾಮ್. ಇನ್ನು ಕೇವಲ ರಾಜಧಾನಿ ಆಟೋ ಚಾಲಕರು ಮಾತ್ರ ಅಲ್ಲ, ಹುಬ್ಬಳ್ಳಿಯಲ್ಲೂ ಕೂಡ ಆಟೋ ಚಾಲಕರಿಂದ ಪ್ರಯಾಣಿಕರ ಸುಲಿಗೆ ಆಗ್ತಿದೆ. ಎಲ್ಲಿಗೆ ಕರೆದ್ರು ಕೂಡ ಮಿನಿಮಮ್ 100 ರೂಪಾಯಿ ನೋಟ್ ಕೊಡಿ ಅಂತ ಕೇಳ್ತಾ ಇದಾರಂತೆ. ನವನಗರ, ಧಾರವಾಡ ಸೇರಿದಂತೆ ಹಲವಾರು ಕಡೆ 100 ರೂಪಾಯಿ ಇದ್ರೆ ಆಟೋ ಹತ್ತಿ, ಇಲ್ಲಾಂದ್ರೆ ಕೆಳಗಿಳಿಯಿರಿ ಅನ್ನೋ ರೀತಿಯಾಗಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅಂತ ಅಲ್ಲಿ ಆಟೋ ಚಾಲಕರು. ಬಹಳಷ್ಟು ಜನ ಇವತ್ತಿನ ಬಂದ್ನ ಅಡ್ವಾಂಟೇಜ್ ಅನ್ನ ಪಡೆಯೋದಕ್ಕೆ ಅಲ್ಲಿ ಮುಂದಾಗ್ತಿದ್ದಾರೆ. ಇದು ನಿಜಕ್ಕೂ ತಪ್ಪು. ಹೌದು, ನಿಮ್ಗೂ ಕಮಿಟ್ಮೆಂಟ್ ಇರುತ್ತೆ, ಬಹಳಷ್ಟು ಜನ ಬ್ಯಾಂಕ್ ಅಲ್ಲಿ ಲೋನ್ ಕಟ್ತಾ ಇರ್ತೀರಿ, ನಿಮ್ಗೂ ಒಂದಷ್ಟು ಇನ್ಕಮ್ ಬೇಕು. ಆದ್ರೆ ಇವತ್ತಿನ ದಿನ ಅಲ್ಲ, ಬೇರೆ ದಿನ ಮಾಡ್ಕೊಳ್ಳಿ. ಆದ್ರೆ ಇವತ್ತು ಬಹಳಷ್ಟು ಜನ ಆಟೋ ಚಾಲಕರು ಈ ರೀತಿಯಾಗಿ ನೀವು ನಿಮ್ಮ ಪ್ಲೇಸ್ಗೆ ಬಿಡಬೇಕಾದ್ರೆ 100 ರೂಪಾಯಿ ಫಿಕ್ಸ್, ಹತ್ರ ಆದ್ರೂ ಕೂಡ ಪರವಾಗಿಲ್ಲ, 2 ಕಿಲೋಮೀಟರ್ ಆದ್ರೂ 100 ರೂಪಾಯಿ, 5 ಕಿಲೋಮೀಟರ್ ಆದ್ರೂ ಕೂಡ 100 ರೂಪಾಯಿನೇ ಅಂತ ಆ ರೀತಿಯಾಗಿ. ಅಥವಾ ಬೇರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದ್ದಾಗೆ ಅದು 200-300 ಕೂಡ ಆಗ್ಬೋದು, ಹೇಳಕ್ಕಾಗಲ್ಲ. ಹುಬ್ಬಳ್ಳಿಯಲ್ಲಿ ಈಗ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ಭಾರತ್ ಬಂದ್ ಬಿಸಿಯ ನಡುವೆ ಪ್ರಯಾಣಿಕರಿಗೆ ಆಟೋ ಚಾಲಕರಿಂದ ತೊಂದರೆ ಆಗ್ತಾ ಇದೆ. ಡಬಲ್ ತ್ರಿಬಲ್ ಮೀಟರ್ ಅನ್ನ ಹಾಕಿದ್ದಾರೆ. ಜೊತೆಗೆ ಹತ್ರ ಇದ್ದದಕ್ಕೂ ಕೂಡ 1 ಕಿಲೋಮೀಟರ್ 2 ಕಿಲೋಮೀಟರ್ ಇದ್ರೂ ಕೂಡ 100 ರೂಪಾಯಿ ಕೊಡಬೇಕು ಅಂತ ಆಟೋ ಚಾಲಕರು ಇದೀಗ ಅಲ್ಲಿ ತೊಂದರೆ ಕೊಡ್ತಿದ್ದಾರೆ ಅಂತ. ಎಸ್, ಅಫ್ಕೋರ್ಸ್. ಯಾಕಂದ್ರೆ ಇಲ್ಲೂ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಲೇಬೇಕು ಅವಿನಾಶ್. ಯಾಕಂದ್ರೆ ಆಟೋ ಚಾಲಕರು ಕೂಡ ಇವತ್ತಿನ ಬಂದ್ಗೆ ಬೆಂಬಲವಾಗಿ ನಿಂತಿದ್ದಾರೆ, ಇವತ್ತು ನಾಳೆ ಭಾರತ್ ಬಂದ್ಗೆ. ಬಟ್ ಇವಾಗ ನಮ್ಗೆ ಡಿಮ್ಯಾಂಡ್ಸ್ ಇದೆ, ಅದನ್ನ ಫುಲ್ಫಿಲ್ ಮಾಡಿ ಅಂತ ಕೇಳ್ಕೊಂಡು ಇನ್ನೊಂದ್ ಕಡೆ ಪ್ರಯಾಣಿಕರಿಂದ ಕೂಡ ಈ ರೀತಿ ಹಣ ಸುಲಿಗೆ ಮಾಡೋದು ತಪ್ಪಾಗುತ್ತೆ. ಒಂದ್ ರೀತಿ ಹಗಲು ದರೋಡೆ ಅನ್ನೋ ರೀತಿಯಲ್ಲಿ ಆಟೋ ಡ್ರೈವರ್ಸ್ ಇಲ್ಲಿ ಬಿಹೇವ್ ಮಾಡ್ತಿದ್ದಾರೆ. ನೀವಾಗ್ಲೇ ಹೇಳ್ತಾ ಇದ್ರಿ, ಪ್ರಾಮಾಣಿಕ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರ ಹೆಸರಿಗೂ ಕೂಡ ಒಂದ್ ರೀತಿ ಕಳಂಕ ಬರುತ್ತೆ, ಮಸಿ ಬಳಿಯೋ ಪ್ರಯತ್ನ ಇದು ಬೇರೆ ಆಟೋ ಚಾಲಕರು ಮಾಡೋದ್ರಿಂದ. ಆಟೋ ಚಾಲಕರು ಕೂಡ ಇವತ್ತು ಬೆಂಬಲವನ್ನ ಕೊಟ್ಬಿಟ್ಟು ಈ ರೀತಿ ಪ್ರಯಾಣಿಕರಿಗೆ ಬೇರೆ ಆಪ್ಷನ್ ಇಲ್ಲ, ಬಸ್ ಇಲ್ಲ, ಅವ್ರ ಹತ್ರ ಸುಲಿಗೆ ಮಾಡೋಣ ಅಂತ ಈ ರೀತಿ ರೋಡಿಗೆ ಇಳಿದಿರೋದು, ಒಂದ್ ರೀತಿ ದಂಧೆ ತರ ಅಲ್ಲಿ ಮಾಡ್ಕೊಂಡಿರೋದು ನಿಜಕ್ಕೂ ಕೂಡ ತಪ್ಪು. ಎಸ್, ಅಲ್ಲಿ ಮಾತಾಡ್ತೀರ ನೋಡ ಏನ್ ಹೇಳ್ತಾರೆ ಆಟೋ ಡ್ರೈವರ್ಗಳ ಅಂತ. ಸರ್ ನಿಮ್ಗೆ ಜಾಸ್ತಿ ಹೇಳ್ತೀವಿ ಸರ್, ಅಲ್ಲಿ ನಮಗೆ ಹೇಳತ್ತೀರಿ ನೀವು ಸಾರ್ವಜನಿಕರಿಗೆ ನವನಗರಕ್ಕೆ 100 ರೂಪಾಯಿ ಸರ್. ಅಲ್ರಿ, ನವನಗರಕ್ಕೂ 100 ರೂಪಾಯಿ, ಧಾರವಾಡ ಹೋಗಿ ಧಾರವಾಡ ಹೋಗ್ಬೇಕಲ್ರಿ, ಹೋಗ್ಬೇಕಂದ್ರೆ ಅಲ್ಲಿ ಮಠ ಎಂಡ ಸರ್. ಹೌದ್ರಿ, ಏನ್ ಮಾಡ್ಬೇಕು? BRTS ಬಂದಾಗ್ಯಾವ, ಎಲ್ಲ ಬಂದವ. ಈಗ ಹುಬ್ಬಳ್ಳಿಯ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಸದ್ಯಕ್ಕೆ ಆಟೋ ಚಾಲಕರು ಬೆಂಗಳೂರಲ್ಲಂತೂ ಮಿತಿ ಮೀರಿದೆ, ಇಲ್ಲಿ ಹೇಗಿದೆ ಅಂತ ಹುಬ್ಬಳ್ಳಿಲಿ? ಆಟೋ ಚಾಲಕರು ವಸೂಲಿಗೆ ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು ಅವಿನಾಶ್. ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸಬಹುದು, ಏನು ಆಟೋ ಚಾಲಕರು ಈಗಾಗಲೇ ಬಸ್ ಬಂದಿದಾವೆ, ಅದರ ಲಾಭವನ್ನ ಪಡೆದುಕೊಂಡು ಪ್ರಯಾಣಿಕರಿಂದ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಹತ್ತಿರದ ಸ್ಥಳಗಳಿಗೆ ತೆರಳುವುದು ಕೂಡ 100 ರೂಪಾಯಿಯನ್ನ ನಿಗದಿಪಡಿಸ್ತಾ ಇದ್ದಾರೆ.
ತಲಾ 100 ರೂಪಾಯಿ ಕೊಟ್ಟು ಪ್ರಯಾಣ ಬೆಳೆಸಬೇಕಾದಂತ ದುಸ್ಥಿತಿ ಪ್ರಯಾಣಿಕರಿಗೆ ಬಂದು ಒದಗಿದೆ. ಈಗಾಗಲೇ ಏನು ದೂರದ ಊರುಗಳಿಂದ ನಸುಕಿನಿಂದಲೇ ಜನ ಬಂದು ಏನು ಲಾಂಗ್ ಟ್ರಿಪ್ ಬಸ್ಗಳಲ್ಲಿ ಬಂದು ಇಳಿದಿದ್ದಾರೆ. ಅವರು ತಮ್ಮ ಮನೆಗಳಿಗೆ ಹೋಗಲು ಬಹಳಷ್ಟು ಪರದಾಡುವ ಪರಿಸ್ಥಿತಿ ಇದೆ. ಸಿಟಿ ಬಸ್ಗಳು ಸಂಪೂರ್ಣ ಬಂದ್ ಆಗಿದ್ದು BRTS ಸೇವೆ ಕೂಡ ಸ್ಥಗಿತಗೊಂಡಿರುವುದರಿಂದ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಸಂಚರಿಸುವ ಲಕ್ಷಾಂತರ ಪ್ರಯಾಣಿಕರಿಗೆ ಇದು ತೊಂದರೆಯಾಗಿದೆ. ಹೀಗಾಗಿ ಇದೇ ಸಮಯವನ್ನ ದುರುಪಯೋಗ ಪಡಿಸಿಕೊಳ್ತಾ ಇರುವಂತಹ ಆಟೋ ಚಾಲಕರು ಪ್ರಯಾಣಿಕರಿಂದ ಹೆಚ್ಚಿನ ದರವನ್ನ ಸುಲಿಗೆ ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪರಶುರಾಮ್. ಇದು ಹುಬ್ಬಳ್ಳಿ ಕಥೆ ಆದ್ರೆ ಇನ್ನೊಂದ್ ಕಡೆ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಆಟೋ ಚಾಲಕರು ಸುಲಿಗೆಗೆ ಇಳಿದಿದ್ದಾರೆ. ಸುಲಿಗೆ ಜೋರಾಗಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರಯಾಣಿಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇಲ್ಲ, ಆಟೋದವ ಹೇಳಿದ ಎಲ್ಲೇ ಹೋಗ್ಬೇಕು, ನಾವು ಚೆನ್ನೈ ಟ್ರೈನಿಗೆ ಹೋಗ್ಬೇಕು. ಮುಂದೆ ಫ್ರಂಟ್ ಗೇಟ್ ಬರುತ್ತೆ ರೈಲ್ವೆ ಸ್ಟೇಷನ್, ಇಲ್ಲಿ ಆನಂದರಾವ್ ಸರ್ಕಲ್. ಲಗೇಜ್ ಹಾಕಿ ಬೇಗ ಕುಂತಿ ಅಂತ ಹೇಳಿದ್ರು. ಕುಂತ ಮೇಲೆ 100 ರೂಪಾಯಿ ಹೇಳ್ತಾನೆ. ಅಂದರೆ 100 ರೂಪಾಯಿ ತುಂಬ ಜಾಸ್ತಿ ಆಯಿತು. ಓಕೆ, ನೀವು ಬನ್ನಿ, ನಾನು ನೋಡ್ತೀನಿ. ಇಲ್ಲೇ ಬಂದು ಇಳಿಸಿದ ಮೇಲೆ 80 ರೂಪೀಸ್ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಕ್ಯಾಮ್ರಾ ನೋಡಿದ ಮೇಲೆ ಅವನು ಸುಮ್ಮನೆ 50 ರೂಪೀಸ್ ರಿಟರ್ನ್ ಕೊಟ್ಟ. ಆದರೆ ಇಟ್ಸ್ ಅನ್ ಹೆರಾಸ್ಮೆಂಟ್. ಬೇಸಿಕ್ಲಿ ದೇ ಶುಡ್ ಹ್ಯಾವ್ ಅನ್ ಫಿಕ್ಸ್ಡ್ ಪ್ರೈಸ್ ಆನ್ ದಿಸ್. ಅದೇ ಮಿನಿಮಮ್ 54 ಬೆಂಗಳೂರಲ್ಲಿ ಇದೆ ಅಂತ ನನಗೆ ಸುಳ್ಳು ಮಾತಾಡ್ತಾ ಇದ್ದಾರೆ. ನಾ ಪೊಲೀಸರು ಕೇಳಿದ್ರೆ ಪೊಲೀಸರು ರಿಪ್ಲೈ ಕೊಡಲೇ ಇಲ್ಲ. ವೆದರ್ ಇಟ್ ಇಸ್ 25 or 50, ದೇ ಡಿಡ್ಂಟ್ ರಿಪ್ಲೈ. ಆನಂದರಾವ್ ಸರ್ಕಲ್ ಇಂದ ಆಲ್ಮೋಸ್ಟ್ ಶರ್ಮಿತಾ 25 ರೂಪಾಯಿ ಮಿನಿಮಮ್, 30 ರೂಪಾಯಿ ಇದೆ ಅಲ್ಲಿಂದ ಅಲ್ಲಿಗೆ 100 ರೂಪಾಯಿ ಅಂತಂದ್ರೆ. ಈಗ ಮತ್ತೊಂದು ಬ್ರೇಕಿಂಗ್ ಇದೆ. ಗದಗದಲ್ಲಿ ಬಸ್ ಪ್ರಯಾಣಿಕರಿಲ್ಲದೆ, ಅಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಅವರಿಗೆ ಬಸ್ಗಳು ಲಭ್ಯವಾಗ್ತಾ ಇಲ್ಲ. ಕಲಬುರಗಿಯಿಂದ ಬೀದರ್ಗೆ ಬಂದಿದ್ದ ತಾಯಿ ಮತ್ತು ಮಗ ಅಲ್ಲಿ ಆಸ್ಪತ್ರೆಗೆ ಹೋಗೋಕಾಗದೆ ಒದ್ದಾಡ್ತಿದ್ದಾರೆ. ಪಾರ್ಶ್ವವಾಯು ಚಿಕಿತ್ಸೆಗೆ ಅಂತ ಬಂದಿರೋದು. ಗದಗದ ಬಸ್ ನಿಲ್ದಾಣದಲ್ಲಿ ಆಗ್ತಿರುವಂತಹ ಪರದಾಟ ಇದು. ಆಸ್ಪತ್ರೆಗೆ ಹೋಗೋದಕ್ಕೆ ಬಸ್ನ ಸೌಲಭ್ಯ ಇಲ್ಲದೆ ಅಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ಆಟೋಲ್ ಹೋಗೋಣ ಅಂತಂದ್ರೆ ಅವರು ಕೂಡ ಬಹಳಷ್ಟು ರೇಟ್ ಅನ್ನ ಜಾಸ್ತಿ ಹೇಳ್ತಿದ್ದಾರೆ. ಹಾಗಾಗಿ ತಾಯಿ ಮತ್ತು ಮಗ ಏನು ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ರು, ಪಾರ್ಶ್ವವಾಯು ಚಿಕಿತ್ಸೆಗೆ ಬಂದಿದ್ದಂತ ತಾಯಿ ಮಗ ಸದ್ಯಕ್ಕೆ ಒದ್ದಾಡ್ತಿದ್ದಾರೆ. ಅವರು ಗದಗದ ಸೊರಟೂರ ಗ್ರಾಮಕ್ಕೆ ಹೊರಟಿರ್ತಾರೆ, ಅಮ್ಮ ಮತ್ತು ಮಗ. ಹಾಗಾಗಿ ಅವರಿಗೆ ಬಸ್ ಇಲ್ಲದೆ ಈಗ ಬಸ್ ಸ್ಟ್ಯಾಂಡ್ ನಲ್ಲೇ ಕಾಯಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಗ್ಲಿ ಆ ಕಡೆ ಆಟೋದಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರೆ ಮಿನಿಮಮ್ 400 ರಿಂದ 500 ರೂಪಾಯಿ ಕೊಡಿ ಅಂತ ಹೇಳಿ ಕಾಯಿಲೆಯಲ್ಲಿರುವಂತವ್ರನ್ನು ಕೂಡ ಬಿಡದಂತೆ ಬಹಳಷ್ಟು ಆಟೋ ಚಾಲಕರು ಈ ರೀತಿಯಾಗಿ ಈಗ ಅಲ್ಲಿ ವರ್ತಿಸ್ತಿದ್ದಾರೆ. ಇಂಥ ಸಿಚುವೇಶನ್ ಆದ್ರೂ ಒಂದ್ ರೀತಿ ಆಟೋ ಚಾಲಕರು ಪ್ರಾಮಾಣಿಕತೆ ಮೆರಿಬೇಕಾಗುತ್ತೆ. ಎಷ್ಟೋ ಜನ ಫ್ರೀ ಕರ್ಕೊಂಡು ಹೋಗ್ತಾರೆ ಬಂದ್ ಅಥವಾ ಪ್ರತಿಭಟನೆ ಆಗುವಂತ ಟೈಮ್ ನಲ್ಲಿ. ಬಟ್ ಈ ರೀತಿ ಪೇಷಂಟ್ ಒಬ್ರು ಇದ್ದಾರೆ, ಚಿಕಿತ್ಸೆಗೆ ಅಂತ ಪಾಪ ಬಂದಿದ್ದಾರೆ. ಸೊ ವಿಜುವಲ್ ಅಲ್ಲಿ ಗಮನಿಸಿದ್ರೆ ನಮ್ಗೆ ಒಂದ್ ರೀತಿ ಕರುಣೆ ಬರುತ್ತೆ. ಬಟ್ ಆಟೋ ಚಾಲಕರಿಗೆ ಯಾಕೆ ಕರುಣೆ ಬರ್ತಾ ಇಲ್ಲ ಇವತ್ತು ಗೊತ್ತಾಗ್ತಾ ಇಲ್ಲ. ತಾಯಿ ಮಗ ತುಂಬಾ ಪರದಾಟವನ್ನ ಮಾಡ್ತಿದ್ದಾರೆ. ಅಲ್ಲಿ ಪಾರ್ಶ್ವವಾಯು ಚಿಕಿತ್ಸೆಗೆ ಅಂತ ಕರ್ಕೊಂಡು ಬಂದಿದ್ದಾರೆ ಮಗನನ್ನ. ಬಟ್ ಆಟೋ ಚಾಲಕರು ಕೇಳಿದ್ರೆ 400 ರಿಂದ 500 ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅವರು ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಸಂತೋಷ್. ಆ ದೃಶ್ಯವನ್ನ ನೋಡೋಕೆ ನಮ್ಮ ಹತ್ರನೇ ಸಾಧ್ಯವಾಗ್ತಿಲ್ಲ. ಒಂದ್ ರೀತಿ ತುಂಬಾ ಬೇಜಾರಾಗುತ್ತೆ. ಬಟ್ ಆಟೋ ಚಾಲಕರಿಗೆ ಆ ಬೇಜಾರ್ ಆಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ. ಸದ್ಯಕ್ಕೆ ಏನಾದ್ರೂ ವ್ಯವಸ್ಥೆ ಆಗಿದ್ಯಾ ಈ ತಾಯಿ ಮಗಂಗೆ? ಹೌದು ಶರ್ಮಿತಾ, ಏನು ಗದಗನಲ್ಲಿ ಏನು ಬಂದ್ ಕರೆ ಹಿನ್ನೆಲೆಯಲ್ಲಿ ಎಲ್ಲಾ ಬಸ್ಗಳು ಕೂಡ ಬಂದ್ ಆಗಿದ್ದು. ಆ ಹಿನ್ನೆಲೆಯಲ್ಲಿ ಏನು ಬಸ್ ಬಂದ ಹಿನ್ನೆಲೆ ಆದಂತ ಸಂದರ್ಭದಲ್ಲಿ ಏನು ಪಾರ್ಶ್ವವಾಯು ಚಿಕಿತ್ಸೆಗೆ ಅಂತ ಏನು ಬಂದಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಅಲ್ಲಾಪುರ ಗ್ರಾಮದಾಗಿರ್ತಕ್ಕಂಥ ರಾಜಶೇಖರ್ ಎಂಬಂತ ಪಾರ್ಶ್ವವಾಯು ರೋಗಿ ಕೂಡ ಬಂದಿದ್ದ. ಆದ್ರೆ ಆತನ ಕರ್ಕೊಂಡು ತಾಯಿ ಹಾಗೂ ಆತನ ಮಗಳನ್ನು ಕೂಡ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಆಟೋ ಚಾಲಕರು ದುಡ್ಡನ್ನು ಹೆಚ್ಚು 500 ರಿಂದ 1000 ಕೂಡ ಇಲ್ಲಿ ದುಡ್ಡನ್ನು ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಬಡವರಾಗಿರುವ ಹಿನ್ನೆಲೆಯಲ್ಲಿ ಏನು ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಇಲ್ಲಿ ಆಟೋಗಳ ವ್ಯವಸ್ಥೆ ಇಲ್ಲ. ಇಲ್ಲಿ ಆಟೋಗಳು ಸಹ ಇದ್ರು ಕೂಡ ಇವರು ಹೆಚ್ಚಿನ ಹಣವನ್ನು ಕೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಕಾರ್ ಚಾಲಕ ಸ್ವಯಂ ಪ್ರೇರಿತವಾಗಿ ಅವರು ಕರೆದುಕೊಂಡು ಅವರನ್ನ ದವಾಖಾನೆಗೆ ಅಡ್ಮಿಟ್ ಮಾಡುವವರೆಗೂ ಕೂಡ ಅಡ್ಮಿಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಶರ್ಮಿತಾ. ಸಂತೋಷ್, ಏನಾದ್ರು ಪೊಲೀಸರಲ್ಲಿ ಏನಾದ್ರು ಇದು ಮಾಡ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಿಲ್ವಾ? ಈ ರೀತಿ ಯಾಕೆ ಮಾಡ್ತಿದ್ರಿ ಅಂತ ಯಾರು ಇಲ್ವಾ ಅಲ್ಲಿ? ಖಂಡಿತ ಅವಿನಾಶ್, ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಆ ಸ್ಥಳದಲ್ಲಿ ಅವಾಗ ಯಾರು ಇರ್ಲಿಲ್ಲ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಏನು ಆಟೋ ಚಾಲಕರು ಏನಿದ್ರು ಇಲ್ಲಿ ಸತತವಾಗಿ ಇದೇ ರೀತಿನ ಇಲ್ಲಿ ಹಣವನ್ನು ಕೇಳಲು ಮುಂದಾಗಿದ್ರು ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು.